ಶ್ರೀ ಸಿದ್ಧಾರೂಢ ಕಥಾಮೃತ 17ನೇ ಅಧ್ಯಾಯ. ಶ್ರೀ ಗಣೇಶಾಯ ನಮಃ. ಶ್ರೀ ಸದ್ಗುರು ಸಿದ್ಧರೂಢಾಯ ನಮಃ. ಛಂದ. ನಿರ್ವಿಶೇಷ ಪ್ರಕಾಶನೆ ಸದ್ಗುರುವೆ ಸಿದ್ಧಾರೂಢನೆ, ಉರುವಿಯೊಳು ಅಸಮಾನ ನಿರುವಿಜ್ಞಾನ ನಿತ್ಯ ನಿಗೂಢನೆ. ಜಂಗಮರು ಗುರು ನಿಂದೆ ಮಾಡಿದರಿಂದ ಲಿಂಗವ ಕಳೆದರು, ಲಿಂಗರೂಪನೆ ಆದ ಸಿದ್ಧಗೆ ಶರಣು ಬಂದೆ ಪಡೆದರು. ಕರುಣಾಸಾಗರನಾದ ಸದ್ಗುರುವೇ, ನಿನಗೋಸ್ಕರ ನಮಸ್ಕಾರವಿರಲಿ. ನಿನಗೆ ಯಾವಾತನು ಶರಣು ಬಂದಿಲ್ಲವೋ ಆತನು ವ್ಯರ್ಥವಾಗಿ ಕೆಟ್ಟು ಹೋಗುವನು ಎಂಬುವುದರಿಂದ ನೀನು ಅಜ್ಞ ಜನರನ್ನು ತಾರಣ ಮಾಡುವುದಕ್ಕಾಗಿ ಬಹು ಉಪಾಯಗಳನ್ನು ಮಾಡುವಿ. ಈ ದೆಸೆಯಿಂದ ಅನೇಕ ಉತ್ಸವಗಳ ಉತ್ಪತ್ತಿಯನ್ನು ಮಾಡಿ ಆ ಕಾಲದಲ್ಲಿ ಮನೋಹರವಾದ ವಸ್ತು ಸಂಪತ್ತಿಗಳನ್ನಿಟ್ಟು ಅವನ್ನು ನೋಡಲಿಕ್ಕೆ ಅಜ್ಞಾನಿ ಜನರು ಬಂದಾಗ ಅವರನ್ನು ಉದ್ಧರಿಸುವಿ. ನಿನ್ನ ದರ್ಶನ ಸ್ಪರ್ಶನಗಳಿಂದ ಅನಂತ ಜನ್ಮಗಳ ಪಾಪವು ಕ್ಷಣದಲ್ಲಿ ಹೋಗುತ್ತದೆ. ನಿನ್ನ ಸೇವಾ ಘಟಿಸಿತೆಂದರೆ ಭಯದಿಂದ ವಿಷಯ ಸಂಸ್ಕಾರಗಳು ಅಡಗಿ ಹೋಗುತ್ತವೆ. ಕ್ಷಣ ಕ್ಷಣಕ್ಕೆ ನಿನ್ನ ಚಿಂತನ ಮಾಡುತ್ತಿರುವುದರಿಂದ ಕಾಮ ಕ್ರೋಧಗಳು ಹೇಳ ಹೆಸರಿಲ್ಲದಂತಾಗುವವು. ಸದ್ಗುರು ಸನ್ನಿಧಿಯಲ್ಲಿ ಬಂದ ಕೂಡಲೇ ಲೋಭ ಮೋಹಗಳು ಜಿಗಿದು ಓಡಿ ಹೋಗುತ್ತವೆ. ಅಲ್ಲಿ ಮದ ಮತ್ಸರಗಳಿಗೆ ಯಾರು ಕೇಳಬೇಕು? ಮಠಕ್ಕೆ ಹೊರಟಾಗ ಅವು ಮನೆಯಲ್ಲಿಯೇ ಉಳಿಯುವವು. ಈ ಪ್ರಕಾರ ಷಡ್ರಿಪುಗಳ ಆಟವು ಇಲ್ಲಿ ಲೇಷ ಮಾತ್ರವೂ ನಡೆಯಲಾರದು. ಈ ಸ್ಥಾನದಲ್ಲಿ ಆನಂದದ ತೆರೆಗಳು ಬರುತ್ತವೆ. ಅದರೊಳಗೆ ಭಕ್ತಜನರು ಸ್ನಾನ ಮಾಡಿ ಇಲ್ಲಿಯೇ ನಿಜವಾದ ಆನಂದವೂ ಇದೆ, ಇನ್ನು ಮನೆಗೆ ಹೋಗಲಾರೆವು ಎಂದು ಅನ್ನುವರು. ಈ ರೀತಿಯಲ್ಲಿ ನಿರ್ವಿಷಯ ಸುಖದ ಸಂಸ್ಕಾರಗಳು ಹತ್ತುವವು. ಅದರಿಂದ ಸಂಸಾರವು ದುಃಖಮಯ ಅನಿಸುವುದು. ಇಂಥದ್ದರೊಳಗಿಂದ ಹೇಗೆ ಪಾರಾಗಬೇಕೆಂಬುವುದೇ ದೊಡ್ಡ ಚಿಂತೆಯು. ಸರ್ವಾಂಗವೂ ವೈರಾಗ್ಯದಿಂದ ತುಂಬಿ ಮನಸ್ಸಿಗೆ ಸಂಸಾರದ ಉದ್ವೇಗ ಉಂಟಾಗಿ ಶೀಘ್ರವಾಗಿ ಸದ್ಗುರುಗಳಿಗೆ ಶರಣು ಹೋಗುವವರನ್ನು ಆ ಸದ್ಗುರುವು ಸ್ವೀಕರಿಸುತ್ತಾನೆ. ಸದ್ಗುರುವು ಸ್ವೀಕರಿಸಿದನೆಂದರೆ ತತ್ಕಾಲವೇ ಅವರ ದುಃಖವು ಹಾರಿಹೋಗುವುದು. ಆ ದುಃಖವು ಯಾವುದೆಂದರೆ ಎಲ್ಲ ಪ್ರಾಣಿಗಳಿಗಿರುವ ಜನ್ಮ ಮರಣ ರೂಪವೇ ಆಗಿರುತ್ತದೆ. ಇಂಥ ದಯಾಳುವಾದ ಸದ್ಗುರುನಾಥನೇ ಎಲ್ಲ ಜನರನ್ನು ತಾರಿಸುವುದಕ್ಕಾಗಿಯೇ ನೀನು ಈ ಆಟವನ್ನು ಹೂಡಿರುವಿ. ಬಂದವರ ಗುಣದೋಷಗಳನ್ನು ನೋಡದೆ ನೀನು ತಾರಿಸುವುದರಲ್ಲಿಯೇ ರತನಾಗಿರುತ್ತಿ. ಈಗ ಸುರಸವಾದ ಕಥೆಯನ್ನು ಕೇಳುವಂಥವರಾಗಿರಿ. ಒಮ್ಮೆ ಶಿವರಾತ್ರಿ ಉತ್ಸವ ಕಾಲದಲ್ಲಿ ಆ ವಿಶೇಷ ವೈಭವ ನೋಡುವುದರ ಸಲುವಾಗಿ ಸಿದ್ಧಾಶ್ರಮದಲ್ಲಿ ಬಹುಜನರ ಸಂದಣಿ ಕೂಡಿತ್ತು. ಮಠದ ಎದುರಿನ ಕೆರೆಯ ಸಮೀಪ ದಿನ್ನೆಯ ಮೇಲೆ 4 ಮಂದಿ ಅಯ್ಯನವರು ವೃಕ್ಷ ಛಾಯೆಯೊಳಗೆ ಪರಸ್ಪರ ಮಾತಾಡುತ್ತಾ ಕುಳಿತಿದ್ದರು. ಪ್ರತಿಯೊಬ್ಬರ ವಕ್ಷಸ್ಥಳದ ಮೇಲೆ ಬೆಳ್ಳಿಯ ಲಿಂಗ ಸಂಪುಷ್ಟವು ಶೋಭಿಸುತ್ತಿದ್ದು ಹಣೆಯ ಮೇಲೆ ವಿಭೂತಿ ಧಾರಣೆ ಮಾಡಿದ್ದರು. ಮೊದಲನೆಯವನು ಅನ್ನುತ್ತಾನೆ, ನೋಡಿರಿ, ಈ ಆರೂಢನು ನಿಜವಾಗಿ ಮಹಾಮೂಢನಿದ್ದಾನೆ. ಇವನು ಎಷ್ಟೊಂದು ಡೌಲು ಮಾಡುತ್ತಾನೆ. ಈತನ ಬುದ್ಧಿ ಜಡವಾಗಿರುತ್ತದೆ. ಎರಡನೆಯವನು ನುಡಿಯುತ್ತಾನೆ, ಇವನು ಲಿಂಗವಿಲ್ಲದ ಭವಿಯಾಗಿದ್ದು ಈ ಮೂರ್ಖ ಜನರು ಇವನನ್ನು ಕಂಡ ಕೂಡಲೇ ಕಾಲಿಗೆ ಬೀಳುತ್ತಾರೆ. ಇವರಿಗೆ ವಿವೇಕ ಎಂಬುವುದು ಇಲ್ಲೇ ಇಲ್ಲ. ನಾವು ಶ್ರೇಷ್ಠ ಗುರುಗಳು, ನಾವು ಜಂಗಮರು ಪೂಜಾರ್ಹರೆಂದು ಶಾಸ್ತ್ರವು ಸ್ಪಷ್ಟವಾಗಿ ಹೇಳುತ್ತದೆ. ಹೀಗಿದ್ದು ಈ ಲಿಂಗಾಯತರು ಸಹ ಸಿದ್ಧನ ಕಾಲಿಗೆ ಬಿದ್ದು ಭ್ರಷ್ಟರಾಗಿ ಹೋಗುವುದನ್ನು ನೋಡಿ ನೋಡಿ ನನ್ನ ಜೀವಕ್ಕೆ ಬಹಳ ಕಷ್ಟವಾಗುತ್ತದೆ. ಮೂರನೆಯವನು ಅನ್ನುತ್ತಾನೆ, ಮೊನ್ನೆ 4 ಮಂದಿ ಮುಸಲ್ಮಾನರು ಇವನಿಗೆ ಚೆನ್ನಾಗಿ ಹೊಡೆದರು. ಇವನು ಏನೇನೂ ಮಾತಾಡಲಾರದೆ ಸುಮ್ಮನೆ ಕುಳಿತುಬಿಟ್ಟನು. ಇವತ್ತು ಡೌಲು ಮಾಡಿ ರಥದ ಮೇಲೆ ಕೂಡುವನು.
ಇವನಿಗೆ ಅಣು ಮಾತ್ರ ನಾಚಿಕೆ ಇಲ್ಲ. ಇವನಿಗೆ ಎಷ್ಟು ನಾಚಿಕೆಗೇಡು ಅನ್ನಬೇಕು, ನೀವೇ ಹೇಳಿರಿ ಗೆಳೆಯರೇ. ಆಗ ನಾಲ್ಕನೆಯವನು ನುಡಿಯುತ್ತಾನೆ, ಈಗ 4 ತಿಂಗಳ ಹಿಂದೆ ಒಂದು ದಿನ ಸಂಜೆ ಹೊತ್ತಿಗೆ ನಾನು ಚಿದ್ಘನಾನಂದ ಸಮಾಧಿಗೆ ಹೋಗಿ ಒಂದು ಮೋಜು ಮಾಡಿದೆ. ಸಿದ್ಧನು ಕಟ್ಟೆ ಮೇಲೆ ಕುಳಿತಿದ್ದನು. ನಾನು ಮೆಲ್ಲಗೆ ಅವನ ಹಿಂದಿನಿಂದಲೇ ಬಂದು 2 ಕೈಗಳಿಂದ ಅವನನ್ನು ಮೇಲಕ್ಕೆ ಎತ್ತಿ ಭೂಮಿಗೆ ಅಪ್ಪಳಿಸಿಬಿಟ್ಟೆ. ಅವನು ಸತ್ತ ಕಪ್ಪೆಯಂತೆ ನೆಲಕ್ಕೆ ಬಿದ್ದನು. ಹೀಗೆ ಆ ಭವಿಗೆ ಯೋಗ್ಯ ಶಿಕ್ಷೆ ಮಾಡಿದೆನು. ಹೀಗೆಂದು ಖೊ 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 ನಕ್ಕನು. ಆಗ ಆ ಪ್ರಥಮ ಅಯ್ಯನು ಅಂದದ್ದೇನೆಂದರೆ, ಹೀಗೆ ನಿಜವಾಗಿ ನೀನು ಬಹಳ ಕೆಟ್ಟ ಕೆಲಸ ಮಾಡಿದಿ. ಆತನಿಗೆ ಈ ಪ್ರಕಾರ ಘಾತ ಮಾಡದೆ ಬೋಧಿಸಿ ಒಳ್ಳೆ ಮಾರ್ಗಕ್ಕೆ ತರಬೇಕಿತ್ತು. ಈ ದುಷ್ಟಕರ್ಮದ ಫಲವಾಗಿಯೇ ನಿನ್ನ ಹೆಂಡತಿ ಮಕ್ಕಳು ಸತ್ತು ಹೋದರು ಮತ್ತು ನೀನು ದಿಕ್ಕಿಲ್ಲದೆ ಪಿಶಾಚಿಯಂತೆ ತಿರುಗುತ್ತಿರುವಿ. ಜಗಕ್ಕೆಲ್ಲ ನಿಂದೆ ಆದಿ. ಅದಕ್ಕೆ ನಾಲ್ಕನೆಯವನು, ಸಾಯುವವರು ಸಹಜವಾಗಿ ಸಾಯುವರು. ಅದರೊಳಗೆ ಈ ಹುಚ್ಚನ ಮಹತ್ವವೇನು? ಅವನಿಗೆ ನಾನು ತಕ್ಕ ಶಿಕ್ಷಾ ಮಾಡಿದೆ. ಇದೇ ನನ್ನ ಮನಸ್ಸಿಗೆ ಸಮಾಧಾನವು ಅಂದನು. ಆಗ ಎರಡನೆಯವನು ಅನ್ನುತ್ತಾನೆ, ನಡಿರಿ ನೋಡೋಣ, ಇವನ ತಲೆಗೆ ಕಿರೀಟ ಹಾಕಿ ಪೂಜಾ ಮಾಡುತ್ತಾರಂತೆ, ನಡೆಯಿರಿ. ಕೂಡಲೇ ಆ 4 ಮಂದಿ ಅಯ್ಯನವರು ಮಠದ ಕಡೆಗೆ ಹೊರಟರು. ದಾರಿಯಲ್ಲಿ ಹಿರೇಮಠದ ಪಟ್ಟದಪ್ಪನವರು ಮತ್ತು ಅವರ ಕೂಡ ಇತರ ಕೆಲವು ಮಂದಿ ಅಯ್ಯನವರು ಭೆಟ್ಟಿಯಾದರು. ಪಟ್ಟದಪ್ಪನವರು ಮೊದಲನೇ ಅಯ್ಯನನ್ನು ನೋಡಿ, ಯಾಕೋ ರುದ್ರಯ್ಯ, ನಿನ್ನ ಲಿಂಗ ಎಲ್ಲಿದೆ ಅಂದರು. ಅದಕ್ಕಾತನು, ಇಲ್ಲೇ ಇದೆಯಲ್ಲ ಎಂದು ವಕ್ಷಸ್ಥಳಕ್ಕೆ ಮುಟ್ಟಿ ನೋಡಿದರೆ ಅಲ್ಲಿ ಚೌಕವಿದ್ದಿಲ್ಲ. ಇದು ನೋಡಿ ಆಶ್ಚರ್ಯಪಟ್ಟು ಮೈಮೇಲೆಲ್ಲ ಎಲ್ಲಿ ಸವರಿ ನೋಡಿದರೂ ಕಾಣಿಸಲಿಲ್ಲ. ಅವನ ಸಂಗಡ ಇದ್ದ ಇತರ ಅಯ್ಯನವರೂ ಸಹ ತಮ್ಮ ವಕ್ಷಸ್ಥಳವನ್ನು ನೋಡುತ್ತಾರೆ. ಅವರ ಲಿಂಗದ ಚೌಕಗಳೂ ಇದ್ದಿಲ್ಲ. ಎಲ್ಲರಿಗೂ ಆಶ್ಚರ್ಯವಾಗಿ ತಾವು ಬಂದ ದಾರಿಯಲ್ಲೆಲ್ಲ ಹುಡುಕುತ್ತಾ ಹೋದರು. ಆದರೆ ಬೆಳ್ಳಿ ಸಂಪುಷ್ಟಗಳು ಎಲ್ಲೆಲ್ಲಿಯೂ ಕಾಣಲಿಲ್ಲ. ಆಗ ಬಹುಖಿನ್ನ ಮನಸ್ಸಿನಿಂದ ತಿರುಗಿ ಬಂದರು. ಆಗ ಪಟ್ಟದಪ್ಪನವರಂದರು, ನೀವು ಇಷ್ಟಲಿಂಗಗಳನ್ನು ಕಳೆದುಕೊಂಡಿರಿ. ಈಗ ನೀವು ಪ್ರಾಣವನ್ನೇ ತ್ಯಜಿಸಬೇಕಾಗುತ್ತದೆ. ಇದನ್ನು ಕೇಳಿ ಅವರು ಅತ್ಯಂತ ವಿಮನಸ್ಕರಾದರು. ರುದ್ರಯ್ಯನಂದನು, ಇದೇ ಈಗ ನಮ್ಮೆಲ್ಲರ ವಕ್ಷಸ್ಥಳದ ಮೇಲೆ ನಾನು ಲಿಂಗಗಳನ್ನು ನೋಡಿದ್ದೆನು. ಅಷ್ಟರೊಳಗೆ ಏನಾದವನ್ನಬೇಕು? ಅದಕ್ಕೆ ಪಟ್ಟದಪ್ಪನವರಂದರು, ನಿಮಗೆ ಹೀಗೆ ಯಾಕಾದೀತು? ಶಿವನಿಂದೆಯಾಗಲಿ ಸಾಧು ನಿಂದೆಯಾಗಲಿ ಘಟಿಸಿದ್ದಾದರೆ ಇಂಥ ದೂಷಿತ ಸ್ಥಿತಿ ಪ್ರಾಪ್ತವಾಗುವುದು. ಅದಕ್ಕೆ ರುದ್ರಯ್ಯನಂದನು, ನೀವು ಅನ್ನುವುದು ಸತ್ಯವಾಗಿದೆ. ನಮ್ಮಿಂದ ದುರ್ಧರವಾದ ಅಪರಾಧ ಘಟಿಸಿದ್ದು ನಿಜ. ವ್ಯರ್ಥವಾಗಿ ಈಗ ಯಾಕೆ ಹೇಳಲಿ? ಆಗ ಪಟ್ಟದಪ್ಪನವರಂದರು, ನಡೆದ ಸಂಗತಿಯನ್ನು ಗುಪ್ತ ಮಾಡಿ ಉಪಯೋಗವಿಲ್ಲ. ಹೇಳು, ಅದಕ್ಕೇನಾದರೂ ಉಪಶಮನ ಮಾಡೋಣ. ಶಿವದೂಷಣ ಮಹತ್ ಪಾಪವು. ಆಗ ರುದ್ರಯ್ಯನು 4 ಮಂದಿ ಕೂಡಿ ಮಾಡಿದ ಸಂಭಾಷಣವನ್ನು ಸವಿಸ್ತಾರವಾಗಿ ನಿವೇದಿಸಿದನು. ಇತರ ಅಯ್ಯನವರು ಚಿತ್ತದಲ್ಲಿ ಅನುತಾಪ ಹೊಂದಿ ಏನೂ ಮಾತಾಡಲಾರದೆ ಸುಮ್ಮನೆ ತಲೆಬಾಗಿಸಿ ನಿಂತರು. ಆಗ ಪಟ್ಟದಪ್ಪನವರು, ನೀವು ಮಹಾತ್ಮರಾದ ಸಿದ್ಧಾರೂಢ ಸ್ವಾಮಿಯವರ ನಿಂದ ಆಡಿದಿರಿ. ಆತನ ಕ್ಷೋಭದಿಂದ ಈ ಸ್ಥಿತಿ ಬಂದೊದಗಿತು. ಒಳ್ಳೆಯದು. ಈಗ ಅವರಿಗೆ ಶರಣು ಹೋಗಿ ದಯಾಳುವಾದ ಆ ಸದ್ಗುರುವಿಗೆ ಕ್ಷಮಾ ಬೇಡಿದ್ದಾದರೆ ನಿಮಗೆ ಕಲ್ಯಾಣವಾಗುವುದು. ಇಲ್ಲದಿದ್ದರೆ ನೀವು ಮಹಾವಿಪತ್ತಿಗೆ ಗುರಿಯಾಗುವಿರಿ. ಇದು ನಿಶ್ಚಯವೆಂದು ತಿಳಿಯಿರಿ ಅಂದರು. ಈ ವಚನವನ್ನು ಕೇಳಿ 3 ಮಂದಿ ಅಯ್ಯನವರು ಪಟ್ಟದಪ್ಪನವರ ಹಿಂದೆ ಸ್ವಾಮಿಯವರ ಕಡೆಗೆ ಹೋಗಲಿಕ್ಕೆ ಹೊರಟರು. ಸಿದ್ಧರಿಗೆ ಘಾತ ಮಾಡಿದ ಆ 4ನೆಯವನು ಹಿಂದುಳಿದನು. ಮಠದ ಹೊರಗೆ ಭವ್ಯವಾದ ಹಂದರವು ನಿಂದಿರಿಸಿತ್ತು. ಅದರೊಳಗೆ ದಿವ್ಯವಾದ ಮಂಟಪವು ಶೋಭಿಸುತ್ತಿತ್ತು. ಅದನ್ನು ನೋಡಿದ ಆ 3 ಮಂದಿ ಅಯ್ಯನವರು ಆಶ್ಚರ್ಯಭರಿತರಾದರು.
ಅದರ ಮಧ್ಯದಲ್ಲಿ ದಿವ್ಯ ತೇಜದಿಂದ ದೇದೀಪ್ಯಮಾನವಾದ ಸಿಂಹಾಸನದ ಮೇಲೆ ಸುಖಾಸೀನರಾಗಿದ್ದ ಸಿದ್ಧದಯಾಘನರನ್ನು ನೋಡಿದರು. ಸದ್ಗುರುಗಳ ಮಸ್ತಕದ ಮೇಲೆ ಕಿರೀಟ, ಕಂಠದೊಳಗೆ ಮನೋಹರವಾದ ವೈಜಯಂತಿ ಮಾಲೆಯು ಶೋಭಿಸುತ್ತಿದ್ದವು. ದಿವ್ಯ ಪೀತಾಂಬರವನ್ನು ಮೈಮೇಲೆ ಹೊತ್ತಿದ್ದು ಅದರ ಮೇಲೆ ಸುಂದರವಾದ ಪುಷ್ಪಹಾರವು ಒಪ್ಪುತ್ತಿತ್ತು. ಮುಖದ ಮೇಲೆ ದಿವ್ಯ ತೇಜದಿಂದ ಇದು ಶಾಂತಿಯಿಂದಲೇ ಎರೆದಿರುವುದೋ ಎಂಬಂತೆ ಕಾಣಿಸುತ್ತಾ ಆ ರೂಪ ನೋಡಿದ ಮಾತ್ರದಿಂದ ಚಿತ್ತವು ಶಾಂತವಾಗಿ ಕೂಡಲೇ ಆನಂದವು ಉಕ್ಕಿ ಬರುವುದು. ಸೂರ್ಯಕಿರಣಗಳು ಹೇಗೆ ತೇಜವನ್ನು ಸರ್ವತ್ರ ಹರಡುತ್ತವೆಯೋ ಹಾಗೆಯೇ ಆ ಮುಖದಿಂದ ಶಾಂತಿ ಕಿರಣಗಳು ಸುಖವನ್ನು ಪಸರಿಸುತ್ತಾ ಭಕ್ತಜನರ ಚಿತ್ತವೃತ್ತಿಗಳನ್ನೆಲ್ಲ ಶಮನ ಮಾಡಿ ಅಲ್ಲಿ ಆನಂದವನ್ನು ತುಂಬುವವು. ದುಷ್ಟವೃತ್ತಿಗಳಿಗೆ ಸ್ಥಾನವಿಲ್ಲದಂತಾಗಿ ಅವು ಅಡವಿ ಪಾಲಾಗಿ ಹೋಗುವವು. ಅವುಗಳ ಸ್ಥಾನದಲ್ಲಿ ಅನುತಾಪವು ಪ್ರಾಪ್ತವಾಗಿ ಚಿತ್ತವನ್ನು ನಿರ್ಮಲ ಮಾಡುವುದು. ಆ 3 ಮಂದಿ ಅಯ್ಯನವರು ಆ ನೋಟವನ್ನು ನೋಡುತ್ತಾರೆ. ದಿವ್ಯ ತೇಜದಿಂದ ಮಂಡಿತರಾದ ಸಿದ್ಧಾರೂಢ ಮೂರ್ತಿಯನ್ನು ಕಣ್ಣು ಹಳಚದೆ ನೋಡಿ ನೋಡಿ ಅವರ ವೃತ್ತಿ ಅಲ್ಲೇ ಸ್ಥಿರವಾಗುವಂಥದ್ದಾಯಿತು. ಹೇಗೆ ಘೋರ ಅಂಧಕಾರವು ದಿಕ್ಕುಗಳಿಗೆಲ್ಲ ಮುಸುಕಿರುವಾಗ ಅಕಸ್ಮಾತಾಗಿ ವಿದ್ಯುಲ್ಲತೆಯು ಛಳುಕಿಸಿತೆಂದರೆ ಕ್ಷಣ ಮಾತ್ರ ಸೃಷ್ಟಿ ಇದ್ದಕ್ಕಿದ್ದಂತೆ ಕಾಣಿಸುವುದೋ ಅದರಂತೆಯೇ ಅವರ ಚಿತ್ತದಲ್ಲಿ ಆಯಿತು. ಘನವಾದ ಅಜ್ಞಾನ ತಮಸ್ಸಿನಿಂದ ಮುಸುಕಿದ ಅವರ ಚಿತ್ತದಲ್ಲಿ ಗುರುಕೃಪೆಯಿಂದ ಚಿಜ್ಯೋತಿ ಪ್ರಕಟವಾಗಿ ಸ್ವರೂಪಾನಂದವು ಪ್ರಕಟವಾಯಿತು ಮತ್ತು ಅವಿದ್ಯೆಯು ನಷ್ಟವಾಯಿತು. ಸಿದ್ಧಮೂರ್ತಿಯ ದರ್ಶನವಾದ ಕೂಡಲೇ ಮದ ಮತ್ಸರಾದಿ ದುರ್ಗುಣಗಳು ಓಡಿಹೋದವು ಮತ್ತು ಸಿದ್ಧಚರಣಗಳಲ್ಲಿ ಮನಸ್ಸು ರಮಿಸುವಂಥದ್ದಾಗಿ ಪೂರ್ವಸ್ಥಾನಕ್ಕೆ ತಿರುಗಿ ಬರಲಾರದಂತಾಯಿತು. ಆ ಅಯ್ಯನವರ ಚಿತ್ತವು ಅನುತಾಪವನ್ನು ಹೊಂದಿ ಯಾವಾಗ ಸಿದ್ಧರ ಚರಣಗಳಿಗೆ ಬೀಳುವೆವೋ ಎಂದನ್ನುವರು. ಆಗ ಪಟ್ಟದಪ್ಪನವರು ಆ 3 ಮಂದಿ ಅಯ್ಯನವರನ್ನು ಬೆನ್ನ ಹಿಂದೆ ಕರೆದುಕೊಂಡು ಸಿದ್ಧರ ಸಮೀಪ ಹೋದರು. ಆಗ ಸದ್ಗುರುಗಳು ಪಟ್ಟದಪ್ಪನವರನ್ನು ಕಂಡು ಬಹು ಆದರದಿಂದ ಕೂಡಲಿಕ್ಕೆ ಹೇಳಿದರು. ಅವರು ಸಿದ್ಧರಿಗೆ ನಮಸ್ಕರಿಸಿ ಕುಳಿತುಕೊಂಡರು ಮತ್ತು ಈ ಅಯ್ಯನವರೂ ಸಿದ್ಧಾರೂಢರ ಚರಣಕ್ಕೆ ಬಿದ್ದರು. ಆಗ ಪಟ್ಟದಪ್ಪನವರು, ಹೇ ಸಿದ್ಧರಾಯರೇ, ಈ 3 ಮಂದಿ ಅಯ್ಯನವರು ನಿಮಗೆ ಶರಣಾಗತರಾಗಿದ್ದಾರೆ. ಇವರ ಅಪರಾಧವನ್ನು ಕ್ಷಮಿಸಬೇಕು ಎಂದು ಅವರ ವೃತ್ತಾಂತವನ್ನೆಲ್ಲ ನಿರೂಪಿಸಿದರು. ಆಗ ಪಟ್ಟದಪ್ಪನವರನ್ನು ಕುರಿತು ಸದ್ಗುರುಗಳು ಅನ್ನುತ್ತಾರೆ, ಹೇ ಸ್ವಾಮಿ, ನಿಮಗೆ ಇವರು ತಮ್ಮ ಅಪರಾಧವನ್ನು ಹೇಳಿದ ಕೂಡಲೇ ಕ್ಷಮಾ ಮಾಡಿದಂತಾಯಿತು. ಈಗ ಅವರು ಮನಸ್ಸಿನಲ್ಲಿ ಶುದ್ಧರಾಗಿರುತ್ತಾರೆ. ಅನಂತರ ಮಹಾತ್ಮರು ತಮ್ಮ ಹಿಂದೆ ಕೈ ಹಾಕಿ ಅಲ್ಲಿಂದ 4 ಲಿಂಗ ಸಂಪುಷ್ಟಗಳನ್ನು ದಾರ ಸಮೇತವಾಗಿ ತೆಗೆದದ್ದನ್ನು ನೋಡಿ ಅವರೆಲ್ಲರೂ ಆಶ್ಚರ್ಯಚಕಿತರಾದರು. ಅವನ್ನು ಮುಂದೆ ಹಿಡಿದು ಸಿದ್ಧರಂದರು, ಅಯ್ಯನವರೇ, ಇವು ನಿಮ್ಮವೋ ಏನೋ ಚೆನ್ನಾಗಿ ನೋಡಿಕೊಳ್ಳಿರಿ. ಒಬ್ಬ ಹುಡುಗನಿಗೆ ಇವು ದಾರಿಯಲ್ಲಿ ಸಿಕ್ಕಿದ್ದವು, ಅವನ್ನು ಇಲ್ಲಿ ತಂದುಕೊಟ್ಟನು ಎನ್ನುವ ಆ ವಚನವನ್ನು ಕೇಳಿ ಆ 3 ಮಂದಿ ಅಯ್ಯನವರು ತಮ್ಮ ಸಂಪುಷ್ಟಗಳನ್ನು ಆರಿಸಿ ತೆಗೆದುಕೊಂಡು ಬಹಳ ಆನಂದಭರಿತರಾಗಿ ಸಿದ್ಧಾರೂಢರಿಗೆ ನಮಸ್ಕರಿಸಿ ತಮ್ಮ ಕೊರಳಿಗೆ ಹಾಕಿಕೊಂಡರು. 4ನೇದೊಂದು ಸಂಪುಷ್ಟ ಉಳಿಯಿತು. ಪಟ್ಟದಪ್ಪನವರು ಸಿದ್ಧರನ್ನು ಕುರಿತು, ನಾನು ಹೋಗಿ ಆ 4ನೇ ಅಯ್ಯನನ್ನು ಕರೆದುಕೊಂಡು ಬರುವೆನು ಎಂದು ಹೊರಟರು. ಇತ್ತ ಹಿಂದುಳಿದ ಆ 4ನೇ ಅಯ್ಯನು ಬಾಕಿ 3 ಮಂದಿ ಅಯ್ಯನವರು ಸಿದ್ಧರ ಕಡೆಗೆ ಹೋಗುವಾಗ ತಾನೂ ಹೋಗಿ ಕ್ಷಮಾ ಬೇಡಲಿಕ್ಕೆ ನಾಚಿಕೆ ಪಟ್ಟು ಅಲ್ಲೇ ನಿಂತಿದ್ದನು. ಆ ಸಮಯದಲ್ಲಿ ಅಲ್ಲಿದ್ದ ಇತರ ಅಯ್ಯನವರು ಅವನಿಗೆ ಬಿರುನುಡಿಗಳಿಂದ ದೂಷಿಸುವುದನ್ನು ಕೇಳಿ ಆತನು ಸಿಟ್ಟಿಗೆದ್ದು ಅವರಲ್ಲಿ ಒಬ್ಬನಿಗೆ ಹೊಡೆದನು. ಆಗ ಅವರೆಲ್ಲರೂ ಕೂಡಿ ಆ ಸಿಟ್ಟಿನ ಅಯ್ಯನಿಗೆ ಹೊಡೆಯಲಾರಂಭಿಸಿದರು. ಇತರ ಜನರೂ ಕೂಡಿ ಆ ಅಯ್ಯನ ಸುದ್ದಿ ಕೇಳಿ ಎಲ್ಲರೂ ಅವನನ್ನು ಹೊಡೆಯತೊಡಗಿದರು. ಕೆಲವರು ಅವನನ್ನು ನೆಲಕ್ಕೆ ಹಾಕಿ ತುಳಿದು, ಕೆಲವರು ಅವನ ಮೇಲೆ ಕಲ್ಲು ಒಗೆದು ಅವನಿಗೆ ಅರ್ಧ ಜೀವ ಮಾಡಿ ಹಾಕುವಂಥವರಾದರು.
ಅಷ್ಟರೊಳಗೆ ಆತನನ್ನು ಹುಡುಕುತ್ತಾ ಪಟ್ಟದಪ್ಪನವರು ಆ ಸ್ಥಾನಕ್ಕೆ ಪ್ರಾಪ್ತರಾಗಿ ನೋಡುತ್ತಾ ನಿಂತಿರುವ ಜನರನ್ನು ಅತ್ತಿತ್ತ ಸರಿಸಿ ಆ ಅಯ್ಯನ ಅವಸ್ಥೆ ನೋಡಿ ಏನು ಸಂಗತಿ ಎಂದು ನಿಂತಿರುವವರ ಹತ್ತಿರ ವೃತ್ತಾಂತವನ್ನು ಕೇಳಿ ತಿಳಿದುಕೊಂಡರು. ಆಗ ಆ ಅಯ್ಯನ ಮೇಲೆ ಬಹು ಅಂತಃಕರಣವುಳ್ಳವರಾಗಿ ಆತನಿಗೆ ಕೈಯಿಂದ ಹಿಡಿದು ಎಬ್ಬಿಸಿ ನಿಂದಿರಿಸಿದರು. ಅಯ್ಯನ ಅಭಿಮಾನವೆಲ್ಲ ಹೋಗಿ ಆತನಿಗೆ ಮಹಾ ಅನುತಾಪ ಹುಟ್ಟಿ ಕಣ್ಣೊಳಗಿಂದ ನೀರು ಸುರಿಸುವಂಥವನಾಗಿ ಪಟ್ಟದಪ್ಪನವರ ಪಾದಕ್ಕೆ ಬಿದ್ದು ಅಂದನು, ನನ್ನ ಅಪರಾಧಗಳು ಸಂಖ್ಯೆ ಇಲ್ಲದಷ್ಟಾದವು. ಈಗ ನನ್ನನ್ನು ಸಿದ್ಧಾರೂಢರು ಇರುವಲ್ಲಿಗೆ ಕರೆದುಕೊಂಡು ಹೋಗಿರಿ. ನಾನು ಅವರ ಪಾದಕ್ಕೆ ಬಿದ್ದು ನನ್ನ ಅಪರಾಧಗಳನ್ನು ಕ್ಷಮಿಸಬೇಕಾಗಿ ಪ್ರಾರ್ಥಿಸುವೆನು. ಆತನು ದಯಾಸಾಗರನಿದ್ದಾನೆ, ನನ್ನನ್ನು ತಾರಿಸೆಂದು ಬೇಡಿಕೊಳ್ಳುವೆನು. ಪಟ್ಟದಪ್ಪನವರು ಆತನ ಅನುತಾಪವನ್ನು ಕಂಡು ಈತನ ಅಭಿಮಾನವೆಲ್ಲ ಝಾಡಿಸಿಕೊಂಡು ಹೋಗಿದೆ ಎಂದು ತಿಳಿದು ಅಯ್ಯನನ್ನು ಕುರಿತು ಅನ್ನುತ್ತಾರೆ, ಸಿದ್ಧಾರೂಢರ ಸಮೀಪ ಹೋಗೋಣ, ಆತನು ದೀನರಿಗೆ ಕೃಪಾದಾನಿ ಇರುತ್ತಾನೆ. ಆಮೇಲೆ ಅಶಕ್ತನಾದ ಆ ಅಯ್ಯನಿಗೆ ಇಬ್ಬರು ರಟ್ಟೆಯನ್ನು ಹಿಡಿದುಕೊಂಡು ಹಂದರದೊಳಗೆ ಸಿದ್ಧಾರೂಢರು ಕುಳಿತಿರುವಲ್ಲಿ ಕರೆದುಕೊಂಡು ಹೋಗಿ ಅವರ ಪಾದಕ್ಕೆ ಹಾಕಿದರು. ಆಗ ಪಟ್ಟದಪ್ಪನವರು ಆ ಅಯ್ಯನ ವೃತ್ತಾಂತವನ್ನೆಲ್ಲ ಸ್ವಾಮಿಯವರಿಗೆ ನಿರೂಪಿಸಿದರು. ಅದನ್ನು ಕೇಳಿ ಸಿದ್ಧರು ಆತನ ಮೇಲೆ ಅತ್ಯಂತ ಕೃಪಾಭರಿತರಾಗಿ ಆ ಅಯ್ಯನಿಗೆ ಕೈ ಹಿಡಿದು ತಮ್ಮ ಸಮೀಪ ಕೂಡಿಸಿಕೊಂಡರು. ಆಗ ಪಟ್ಟದಪ್ಪನವರನ್ನು ಕುರಿತು ಸಿದ್ಧರು, ನಮ್ಮ ದಯಾ ಕಾರ್ಯಕ್ಕೆ ಈತನು ಉತ್ತಮ ಪಾತ್ರನಿರುವನು. ಈತನಿಗೆ ಆರೋಗ್ಯವಾದದ್ದನ್ನು ನೋಡಿ ನನಗೆ ಬಹಳ ಆನಂದವಾಯಿತು. ಸ್ಥೂಲ ದೇಹಕ್ಕೆ ರೋಗಗಳು ಹೇಗೆ ಪೀಡಿಸುವವೋ ಹಾಗೆ ಸೂಕ್ಷ್ಮ ದೇಹಕ್ಕೆ ದುಸ್ವಭಾವಗಳೇ ರೋಗಗಳಾಗಿದ್ದು ಪೀಡಿಸುತ್ತಿರುವವು. ರೋಗಿಯ ಮೇಲೆ ಎಲ್ಲರೂ ದಯಾವಂತರಿರುತ್ತಾರೆ. ಹಾಗೆಯೇ ಸಾಧುಗಳು ದುಷ್ಟರನ್ನು ಸಹ ರೋಗಿಗಳೆಂದು ಭಾವಿಸಿ ಅವರ ಮೇಲೆ ದಯಾಭರಿತರಾಗಿರುತ್ತಾರೆ. ಆದ್ದರಿಂದ ಇತರರಿಗಿಂತಲೂ ದುರ್ಜನರನ್ನು ಅಧಿಕ ದಯೆಯಿಂದ ನಡೆಸತಕ್ಕದ್ದಾಗಿರುತ್ತದೆ. ಈಗ ಈ ಅಯ್ಯನು ಎಲ್ಲಾ ರೋಗವನ್ನು ಕಳೆದುಕೊಂಡು ಚಿತ್ತಾರೋಗ್ಯವನ್ನು ಪ್ರಾಪ್ತ ಮಾಡಿಕೊಂಡಿರುವನು ಎಂದು ಸಿದ್ಧರೆಂದದ್ದು ಕೇಳಿ ಆನಂದಭರಿತನಾಗಿ ಅಯ್ಯನು ಸಿದ್ಧಸ್ತುತಿಯನ್ನು ಮಾಡಲಾರಂಭಿಸಿ ಅನ್ನುತ್ತಾನೆ, ಹೇ ಸಿದ್ಧಾರೂಢನೇ, ದಯಾವಂತನೇ, ನಿನ್ನ ದರ್ಶನದಿಂದ ನಾನು ಆನಂದವನ್ನು ಹೊಂದಿದೆ ಮತ್ತು ನನ್ನ ಹೃದಯದಲ್ಲಿ ಶಾಂತಿಯು ಉದಯವಾಗುವಂಥದ್ದಾಯಿತು. ಕೃಪಾಳುವಾದ ನೀನು ದಯೆ ತೋರಿಸದಿದ್ದರೆ ನಾನು ವ್ಯರ್ಥವಾಗಿ ನರಕದ ಪಥವನ್ನು ಹಿಡಿದು ಹೋಗುತ್ತಿದ್ದೆ. ನಿನ್ನನ್ನು ನಾನು ಥಳಿಸುತ್ತಿರುವಾಗ ನೀನು ನನ್ನನ್ನು ಉದ್ಧರಿಸಿದಿ. ಈಗ ನಿನ್ನ ಭಕ್ತರ ಪೈಕಿ ಒಬ್ಬನನ್ನಾಗಿ ನನ್ನನ್ನು ಗಣಿಸು. ನಿನ್ನ ಚರಣಗಳಲ್ಲಿ ನಾನೊಬ್ಬ ದೀನನಿರುತ್ತೇನೆ. ನನ್ನನ್ನು ತ್ವರೆಯಿಂದ ಈ ಭವನದಿಯ ಪರತೀರಕ್ಕೆ ಕರೆದುಕೊಳ್ಳುವಂಥವನಾಗು. ದೇವನೇ, ನಾನು ನಿನ್ನ ದಾಸನಿದ್ದೇನೆ. ಈ ಕೃಪಾದಾನವನ್ನು ನನಗೆ ದಯಪಾಲಿಸು. ಹೀಗಂದದ್ದು ಕೇಳಿ ಸಿದ್ಧರು ಆತನ ಲಿಂಗ ಸಂಪುಷ್ಟವನ್ನು ತೆಗೆದು ತಾವೇ ಆತನ ಕೊರಳಿಗೆ ಹಾಕಿ ಬಹುಪ್ರೇಮದಿಂದ ಆತನನ್ನು ಆಶೀರ್ವದಿಸಿದರು. ಆತನು ಮನಸ್ಸಿನಲ್ಲಿ ಪೂರ್ಣ ಶಾಂತಿಯನ್ನು ಹೊಂದಿದನು. ಶ್ಲೋಕ. ಅಪಿಚೇತ್ ಸುದುರಾಚಾರೋ ಭಜತೆ ಮಾಮನನ್ಯಭಾಕ್ ಸಾಧುರೇವ ಸ ಮಂತವ್ಯ ಸಮ್ಯಗ್ವಯ್ಯವಸಿತೋಹಿ. ಟೀಕಾ. ಶ್ರೀಮದ್ ಭಗವದ್ಗೀತೆಯೊಳಗೆ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ಒಂದು ವೇಳೆ ಮಹಾದುರಾಚಾರಿ ಇದ್ದಂಥವನೂ ಸಹ ನನ್ನನ್ನು ಅನನ್ಯ ಭಾವದಿಂದ ಭಜಿಸಿದನೆಂದರೆ ಅವನು ಸಾಧು ಎಂತಲೇ ತಿಳಿದುಕೊಳ್ಳಬೇಕು. ಗೀತೆಯೊಳಗಿನ ಈ ಭಗವತ್ ವಚನವು ಸಿದ್ಧ ಚರಣಗಳಲ್ಲಿ ಸತ್ಯವಾಯಿತು. ಶಿಲೆಯನ್ನೂ ಸಹ ಉದ್ಧಾರ ಮಾಡುವ ಶಕ್ತಿಯುಳ್ಳಂಥ ಆ ಚರಣಗಳಿಗೆ ಯಾವುದು ತಾನೇ ಅಸಾಧ್ಯವು? ಹೇ ಶ್ರೋತಾ ಜನರುಗಳಿರ, ವೇದಾಂತ ಶ್ರವಣ ಮಾಡುತ್ತಿರುವ ಮುಮುಕ್ಷು ಜನರಿಗೆ ಗ್ರಾಹ್ಯವಾಗಿರುವ ಗಹನವಾದ ಲಕ್ಷ್ಯಾರ್ಥವನ್ನು ಶ್ರವಣ ಮಾಡುವಂಥವರಾಗಿರೆ. ಮನ, ಬುದ್ಧಿ, ಚಿತ್ತ ಮತ್ತು ಅಹಂಕಾರ
ಇವೇ 4 ಮಂದಿ ಅಯ್ಯನವರೆಂದು ತಿಳಿಯತಕ್ಕದ್ದು. ಅವುಗಳ ಧರ್ಮಗಳೇ ಅವರ ವಕ್ಷಸ್ಥಳದ ಮೇಲೆ ಶೋಭಿಸುತ್ತಿದ್ದ ಲಿಂಗಗಳು. ಈ 4 ಅಂತಃಕರಣಗಳು ಸಾಕ್ಷಿ ಚೈತನ್ಯವೆಂಬ ಸಿದ್ಧಗುರುವಿಗೆ ನಿಂದಿಸುತ್ತವೆ. 4ನೇ ಅಹಂಕಾರನು ಮಹಾ ದುರ್ಮತಿಯಾಗಿದ್ದು ಸಾಕ್ಷಿ ಚೈತನ್ಯಕ್ಕೆ ಘಾತ ಮಾಡುವನು. ಆ ಸಾಕ್ಷಿ ಚೈತನ್ಯವಾದ ಪ್ರತ್ಯಗಾತ್ಮನು ಪೂರ್ಣ ದಯಾಳುವಾಗಿದ್ದು ಇವರನ್ನು ಉದ್ಧಾರ ಮಾಡುವ ಸಂಧಿಯನ್ನು ನೋಡುತ್ತಿರುವನು ಮತ್ತು ಆ ಕಾಲವು ಅಕಸ್ಮಾತಾಗಿ ಪ್ರಾಪ್ತವಾಯಿತು. 4 ಮಂದಿ ಅಂತಃಕರಣಗಳು ಪ್ರತ್ಯೇಗಾತ್ಮನ ನಿರಾಕರಣ ರೂಪ ನಿಂದೆ ಮಾಡುತ್ತಾ ಇರುವಾಗ ಆತ್ಮನು ಅವುಗಳ ಧರ್ಮಗಳೆಂಬ ಲಿಂಗಗಳನ್ನು ಮಾಯೆಯಿಂದ ಹರಣ ಮಾಡುವಂಥವನಾದನು. ಹೀಗೆ ಅವರ ವೃತ್ತಿ ಕುಂಠಿತವಾಗಿರುವಾಗ ವಿವೇಕನೆಂಬ ಪಟ್ಟದಪ್ಪನು ಬಂದು ಅಹಂಕಾರವನ್ನು ಬಿಟ್ಟು ಬಾಕಿ ಮೂವರಿಗೆ ಪ್ರತ್ಯಗಾತ್ಮನ ದರ್ಶನ ಮಾಡಿಸುವಂಥವನಾದನು. ಆಮೇಲೆ ಅವರು ತಮ್ಮ ಸತ್ಯವಾದ ಧರ್ಮಗಳನ್ನು ನಿಜವಾಗಿ ತಿಳಿದ ಬಳಿಕ ಅವರು ಸಂಸಾರದಲ್ಲಿ ಆತ್ಮಭಕ್ತಿಯಿಂದಲೇ ನಡೆಯುವಂಥವರಾದರು. ಆತ್ಮನ ನಿಷೇಧ ಎಂದೂ ಮಾಡದೆ ಯಾವಾಗಲೂ ಆತ್ಮವಿಚಾರದಲ್ಲಿ ರತರಾಗಿರುತ್ತಿದ್ದರು. 4ನೇಯವನಾದ ಅಹಂಕಾರನು ಬಹಿರ್ಮುಖನಾಗಿರುತ್ತಾ ಸ್ಥೂಲ ಧರ್ಮನಾಶದಿಂದ ಮ್ಲಾನವದನನಾಗಿದ್ದು ಲಿಂಗ ದೇಹಾಭಿಮಾನದಿಂದ ಅಧಿಕ ಕ್ರೋಧಿಯಾಗಿ ನಿಶಂಕನಾಗಿದ್ದನು. ಆಗ ಆತ್ಮಾಕಾರ ವೃತ್ತಿಗಳು ಅವನಿಗೆ ಹೊಡೆಯುವಂಥವವಾಗಿ ಪರೋಕ್ಷ ರೀತಿಯಿಂದ ಅವನು ಆತ್ಮಮಹಿಮೆಯನ್ನು ತಿಳಿದುಕೊಂಡನು. ಅದೇ ಸಮಯದಲ್ಲಿ ಅವನ ಕಡೆ ವಿವೇಕನು ಬರುವಂಥವನಾದನು. ವಿವೇಕನನ್ನು ಕಂಡ ಕೂಡಲೇ ಅಹಂಕಾರನಿಗೆ ಅನುತಾಪ ಹುಟ್ಟಿ ತನಗೆ ಆ ಪ್ರತ್ಯಗಾತ್ಮನ ದರ್ಶನ ಮಾಡಿಸು, ಆತನಲ್ಲಿ ತಾನು ಲೀನವಾಗುವೆನೆಂದನು. ವಿವೇಕನು ಆತನನ್ನು ಆತ್ಮನ ಕಡೆಗೆ ಒಯ್ದು ಆತ್ಮದರ್ಶನ ಮಾಡಿಸಿದನು. ಆಗ ಆತ್ಮನು ಆತನ ಮೇಲೆ ಬಹು ದಯೆಯುಳ್ಳಂಥವನಾಗಿ ಆ ಅಹಂಕಾರವನ್ನು ತನ್ನ ಅತ್ಯಂತ ಸಮೀಪದಲ್ಲಿ ಕೂಡಿಸಿಕೊಂಡನು. ಅಹಂಕಾರನಿಗೆ ಬಹಳ ಆನಂದವಾಯಿತು. ಆತನಾದರೂ ತನ್ನ ನಿಜವಾದ ಧರ್ಮವನ್ನು ತಿಳಿದು ತನ್ನ ಭ್ರಮೆಯನ್ನೆಲ್ಲ ಕಳೆದುಕೊಂಡು ಶ್ರಮವೆಲ್ಲ ಸಾರ್ಥಕವಾಯಿತೆಂದು ತಿಳಿದುಕೊಂಡನು. ಆಮೇಲೆ ಆತ್ಮಾರಾಮನನ್ನು ಸ್ತವಿಸುವಂಥವನಾದನು. ಅಹಂಕಾರನ ಮೇಲೆ ಆತ್ಮನ ಅಧಿಕ ಕೃಪಾ ಇದ್ದು ಇತರರನ್ನೆಲ್ಲ ಹೊರಗೆಯೇ ಬಿಟ್ಟು ಆತನನ್ನೇ ಬ್ರಹ್ಮಪರ್ಯಂತ ಕರೆದುಕೊಂಡು ಹೋಗುವನು. ಸದ್ಗುರುರಾಯನೇ ಸಗುಣ ಬ್ರಹ್ಮನಾಗಿದ್ದು ಆತನನ್ನು ಹೃದಯದಲ್ಲಿ ನೋಡುವಾಗ ಆತನೇ ನಿರ್ಗುಣನಾಗಿ ಕಾಣಿಸುವನು. ಈ ಪ್ರಕಾರ ಸದ್ಗುರುರಾಯನ ವರ್ತನವು ಸಗುಣ ನಿರ್ಗುಣವೆಂಬುದಾಗಿ ಉಭಯಾತ್ಮಕವಾಗಿರುವುದು. ಆತನಿಗೆ ಅನನ್ಯ ಭಾವದಿಂದ ಶರಣು ಹೋಗುವುದರಿಂದ ಆತನು ತನ್ನ ನಿಜವಾದ ಸ್ವರೂಪವನ್ನು ತೋರಿಸುವನು. ಈ ನಿರ್ವಿಕಾರ ಸ್ವರೂಪವನ್ನು ನೋಡಲಿಕ್ಕೆ ಹೋಗುವಷ್ಟರಲ್ಲಿಯೇ ಅವಿದ್ಯೆಯು ನಷ್ಟವಾಗಿ ಹೋಗುವುದು. ಅವಿದ್ಯಾನಾಶದಿಂದ ಸಂಸಾರ ಭಯವು ತನ್ನಷ್ಟಕ್ಕೆ ತಾನೇ ನಾಶ ಹೊಂದಿ ಕ್ರಮೇಣ ಎಲ್ಲಾ ವೃತ್ತಿಗಳು ಲಯವಾಗಿ ಆ ನಿರಾಮಯವಾದ ಬ್ರಹ್ಮವು ಸ್ಥಿರವಾಗುವುದು. ಹೇ ಕೃಪಾಳುವಾದ ಸದ್ಗುರುರಾಯನೇ, ನಿನ್ನ ಮಾಯೆಯನ್ನು ನೀನೇ ಆವರಿಸಿಕೊಳ್ಳುವಂಥವನಾಗು. ನಿನ್ನ ಚರಣಗಳಿಗೆ ಶರಣು ಬಂದವರನ್ನು ಉದ್ಧಾರ ಮಾಡಲಿಕ್ಕೆ ನಿನಗೆ ಒಂದು ಕ್ಷಣ ಸಹ ಹತ್ತುವುದಿಲ್ಲ. ನಿನಗೆ ಶರಣು ಬಂದಂಥ ನನ್ನನ್ನು ನೀನು ಕೃಪಾ ಕಟಾಕ್ಷದಿಂದ ಈಕ್ಷಿಸಿದೆಯೆಂದರೆ ನಾನು ಬೇಗನೆ ಈ ಸಂಸಾರ ಸಾಗರದಿಂದ ತಾರಣ ಹೊಂದುವೆನೆಂದು ನಿಶ್ಚಯವಾಗಿ ತಿಳಿಯುತ್ತೇನೆ. ಆದ್ದರಿಂದ ಹೇ ಸದ್ಗುರುರಾಯನೇ, ಇದಕ್ಕಾಗಿ ಯಾತಕ್ಕೆ ವಿಳಂಬ ಮಾಡುತ್ತಿರುವಿ? ನಾನು ನಿನ್ನ ಚರಣಕ್ಕೆ ಶರಣು ಬಂದಿರುವೆನು. ಹೇ ದಯಾಳುವೆ, ದೀನನಾದಂಥ ನನ್ನನ್ನು ರಕ್ಷಿಸು. ಯಾವುದೊಂದು ವಿದ್ಯಾಕಳೆ ಇಲ್ಲದಿರುವಂಥ ನನ್ನನ್ನು ಈ ಗ್ರಂಥ ರಚನೆಗೋಸ್ಕರ ಯೋಜಿಸಿರುತ್ತಿ. ಲೋಕ ಸಂಗ್ರಹಾರ್ಥ ಈ ಯುಕ್ತಿ ಮಾಡಿ ಸತ್ಯವಾಗಿ ನೀನೇ ಈ ಗ್ರಂಥವನ್ನು ಬರೆಯುತ್ತಿರುವಿ. ಹೇ ಶ್ರೋತಾ ಜನರುಗಳಿರ, ಮುಂದಿನ ಅಧ್ಯಾಯದೊಳಗಿನ ಅದ್ಭುತ ಕಥನವನ್ನು ಈಗ ಕೇಳುವಂಥವರಾಗಿರಿ. ಅದನ್ನು ಕೇಳಿದ ಮಾತ್ರದಿಂದ ಹೃದಯ ಗ್ರಂಥಿಗಳೆಲ್ಲ ನಾಶವಾಗಿ ಆನಂದ ಸ್ಥಾನವನ್ನು ನೀವು ಹೊಂದುವಿರಿ.
ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೊಳ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನೂ ಭಸ್ಮ ಮಾಡುವಂತಹ ಅತಿ ಸುರಸವಾದ ಈ 17ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರೂಢರ ಚರಣವಿಂದಗಳಲ್ಲಿ ಅರ್ಪಿಸಿರುವನು. ಇಲ್ಲಿಗೆ 17ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸಿದ್ಧಾರೂಢರ ಕಥಾಮೃತವು ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.